ನಾರ್ತ್ ಸೆಂಟಿನೆಂಟಲ್ ಐಲ್ಯಾಂಡ್, ಉತ್ತರ ಸೆಂಟಿನೆಂಟಲ್ ದ್ವೀಪ. ಇದು ಭಾರತೀಯ ದ್ವೀಪವಾಗಿದ್ದು ಇದು ಬೇ ಆಫ್ ಬೆಂಗಾಲ್ ಅಥವಾ ಹಿಂದೂ ಮಹಾಸಾಗರದ ಉತ್ತರಕ್ಕೆ, ಬೇ ಆಫ್ ಬೆಂಗಾಲದ ದಕ್ಷಿಣಕ್ಕೆ ಮತ್ತು ಅಂಡಮಾನ್ ಸಿಹಿಯಾದ ಪಶ್ಚಿಮಕ್ಕೆ, ಅಂಡಮಾನ್ ಸಮುದ್ರದ ಪಶ್ಚಿಮಕ್ಕೆ ಇರುವ ಅಂಡಮಾನ್ ಮತ್ತು ನಿಕೋಬಾರದ ಉತ್ತರ ತುದಿಯಲ್ಲಿರುವ ನಾರ್ತ್ ಸೆಂಟಿನೆಂಟಲ್ ಐಲ್ಯಾಂಡ್ ಆಗಿದೆ. ಅಂದರೆ ಐಲ್ಯಾಂಡ್ ಅಂದರೆ ದ್ವೀಪವಾಗಿದ್ದು ಇದು ನಿಷೇಧಿತ ಬುಡಕಟ್ಟು ಮೀಸಲು ಪ್ರದೇಶವಾದ ನಾರ್ತ್ ಸೆಂಟಿನೆಂಟಲ್ ದ್ವೀಪಕ್ಕೆ ಪ್ರವೇಶಿಸಿದ ಆರೋಪದ ಮೇಲೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇತ್ತೀಚೆಗೆ ಅಮೆರಿಕದ ಸಿಟಿಜನ್ ಒಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಇದು ಅಂಡಮಾನ್ ದ್ವೀಪಗಳಲ್ಲಿ ಒಂದಾಗಿದ್ದು ಬಂಗಾಳ ಕೊಲ್ಲಿಯಲ್ಲಿರುತ್ತದೆ. ಈ ದ್ವೀಪ ಸರಿಸುಮಾರು 8 ಕಿಲೋಮೀಟರ್ ಉದ್ದ ಮತ್ತು 7 ಕಿಲೋಮೀಟರ್ ಅಗಲವನ್ನು ಹೊಂದಿದ್ದು ಈ ದ್ವೀಪವು ಉಷ್ಣವಲಯದ ಮಳೆಕಾಡಿನಿಂದ ದಟ್ಟವಾಗಿ ಆವೃತವಾಗಿದೆ. ಇದು ವಿಶ್ವದ ಕೊನೆಯ ಏಕಾಂತ ಬುಡಕಟ್ಟು ಜನಾಂಗಗಳಲ್ಲಿ ಒಂದಾದ ಸೆಂಟಿನೆಲೀಸ್ ಅಂದರೆ ಬುಡಕಟ್ಟು ಜನಾಂಗದ ಹೆಸರು ಇವರಿಗೆ ಆಶ್ರಯ ನೀಡುತ್ತದೆ. ಅವರು ಸುಮಾರು 60,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ವಲಸೆ ಬಂದ ಮೊದಲ ಮಾನವರ ನೇರ ವಂಶಸ್ಥರು ಎಂದು ನಂಬಲಾಗಿದ್ದು ಈ ಬುಡಕಟ್ಟು ಜನಾಂಗವು ಸಾವಿರಾರು ವರ್ಷಗಳಿಂದ ಸ್ವಯಂ ಪ್ರೇರಿತ ಪ್ರತ್ಯೇಕತೆಯಲ್ಲಿ ವಾಸಿಸುತ್ತಿದೆ. ಹೊರಗಿನ ಪ್ರಪಂಚದೊಂದಿಗಿನ ಸಂಪರ್ಕವನ್ನು ತೀವ್ರವಾಗಿ ವಿರೋಧಿಸುತ್ತಾರೆ ಇವರು. ಈ ದ್ವೀಪವು 1956 ಅಂಡಮಾನ್ ಮತ್ತು ನಿಕೋಬಾರ್ ಮೂಲ ನಿವಾಸಿ ಬುಡಕಟ್ಟುಗಳ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಅಂದರೆ 5 ಫೈನಾಟಿಕಲ್ ಮೈಲ್ಗಳಿಗಿಂತ ಹತ್ತಿರ ಬರುವುದನ್ನು ಯಾರೋ ಬೇರೆ ವ್ಯಕ್ತಿಗಳು ಅಥವಾ ಹೊರಗಿನವರು 5 ನಾಟಿಕಲ್ ಮೈಲ್ಗಳಿಗಿಂತ ಇವರ ಹತ್ತಿರಕ್ಕೆ ಬರುವುದನ್ನು ಕಾನೂನುಬಾಹಿರಗೊಳಿಸುತ್ತದೆ ಈ ಕಾಯ್ದೆ. ಹಾಗೂ ಹೊರಗಿನವರು ಉತ್ತರ ಸೆಂಟಿನೆಂಟಲ್ಗೆ ಭೇಟಿ ನೀಡುವುದು ಅಥವಾ ಸೆಂಟಿನೆಲೀಸ್ ಜನರೊಂದಿಗೆ ಯಾವುದೇ ಸಂಪರ್ಕ ಸಾಧಿಸುವುದು ಭಾರತೀಯ ಕಾನೂನಿಗೆ ವಿರುದ್ಧವಾಗಿರುತ್ತದೆ. 2011ನೇ ಜನಗಣತಿಯ ಪ್ರಕಾರ ಮತ್ತು ಮಾನವಶಾಸ್ತ್ರಜ್ಞರ ಅಂದಾಜಿನ ಆಧಾರದ ಮೇಲೆ ಇವರು ಸುಮಾರು 80 ರಿಂದ 150 ಜನರು ಇರಬಹುದೆಂದು ಅಂದಾಜಿಸಲಾಗಿದೆ.